ಹೇಗೆ ಅನಿಸ್ತು ಮೂವಿ? ಚೆನ್ನಾಗಿತ್ತು. ಉಪ್ಪಿ ಅವ್ರನ್ನ ಡಿಫರೆಂಟ್ ಸ್ಟೈಲ್ ನೋಡ್ತಾ ಇದ್ದೀರಾ? ಮೂವಿ ಅರ್ಥ ಆಯ್ತಾ? ಮೂವಿ ಅರ್ಥ ಆಯ್ತು. ಹೀರೋ ಹೀರೋಯಿನ್ ಸತಿ ಸ್ವಲ್ಪ ಬೇಜಾರಾಯ್ತು. ಚೆನ್ನಾಗಿದೆ. ಮೂವಿಗಿಂತ ಇದು ವಾಸ್ತವ ಏನಿದೆ ಅನ್ನೋದನ್ನ ತೋರಿಸ್ತಾ ಇದ್ದಾರೆ. ನಮ್ಗೆ ಗೊತ್ತಿದ್ರು ಯಾರಿಗೂ ಹೇಳ್ತಾನೆ ಇಲ್ಲ. ಇನ್ನೂ ಅರ್ಥ ಆಗಿಲ್ಲ ಅಂತ ಇದ್ದಾರೆ. ಇಲ್ಲ ತುಂಬಾ ಚೆನ್ನಾಗಿ ಕ್ಲಿಯರ್ ಆಗಿ ಅರ್ಥ ಆಗಿದೆ. ಅರ್ಥ ಆಗಿದ್ರು ಅರ್ಥ ಆಗಿಲ್ದಂಗೆ ಆಡ್ತಾ ಇದೀವಿ ಅಷ್ಟೇ. ಸರ್ ಏನು ಹೇಳಿಕೊಂಡಿದ್ದಾರೆ? ಉಪ್ಪಿ ಸರ್ ಈಗಿನ ಪ್ರೆಸೆಂಟ್ ಸಿಚುವೇಶನ್ ರಾಜಕೀಯ ವ್ಯವಸ್ಥೆ ಹೇಗಿದೆ ಅನ್ನೋ ತೋರಿಸ್ತಾ ಇದ್ದಾರೆ. ಆದ್ರೆ ಗೊತ್ತಿದ್ರು ನಾವು ಯಾಕೋ ಸಪೋರ್ಟ್ ಮಾಡಿದಾಗ ನಮ್ಮ ಪಡೆಗೆ ನಾವು ಇದೀವಿ. ಬಾಳೆಹಣ್ಣು ಸೀನ್ ಬರ್ತಾ ಇದೆ. ಏನದು? ಆ ಫ್ಯೂಚರಲ್ಲಿ ಏನಾಗ್ಬೋದು ಮುಂದೆ ಈಗಲೇ ಆಲ್ರೆಡಿ ಇದೆ. ಆದರೂ ನಾವೇನು ತೋರಿಸ್ಕೋತಾ ಇಲ್ಲ. ಬರೋ ಸಂಬಳದಲ್ಲೇ ನಾವು ತುಂಬ ಚೆನ್ನಾಗಿದ್ದೀವಿ ಅಂತ ಅಂದ್ಕೊಂಡಿದ್ದೀವಿ. ಬಟ್ ನಮ್ಮ ಟ್ಯಾಕ್ಸ್ ಅಮೌಂಟ್ ಯಾವ ಥರ ವೆಚ್ಚ ಆಗ್ತಿದೆ ಅದನ್ನು ನೋಡ್ಕೊಳ್ಳಿ ಅಂತ ಹೇಳ್ತಿದ್ದೆ. ಉಪ್ಪಿ ಸರ್ ಅವರ ಪಾತ್ರ ಒಂದೇ ಇದೆಯಾ ಅಥವಾ ಡಿಫರೆಂಟ್ ಶೇಡಲ್ಲಿದ್ದಾರೆ? ಡಿಫ್ರೆನ್ಸ್ ಆ್ಯಕ್ಚುಲಿ ಪಾತ್ರನೇ ಅಲ್ಲ, ಅದು ನಮ್ಮ ಮೈಂಡ್ ಸೆಟ್. ಅದನ್ನು ನಮ್ಮ ಮನಸ್ಥಿತಿನ ಹೇಗೆ ಬದಲಾಯಿಸ್ಕೊಳ್ಳಿ ಅಂತ ತೋರಿಸ್ತಾ ಇದ್ದಾರೆ ಅದರಲ್ಲಿ ಅಷ್ಟೇ. ಏನು ಹೇಳ್ತೀರಿ? ಮೂವಿ ತುಂಬ ಚೆನ್ನಾಗಿದೆ. ಮೂವಿ ಥರ ನೋಡಿದ್ರೆ ಅದನ್ನು ಅಳವಡಿಸ್ಕೋಬೇಕು. ಕೆಲವೊಂದು ಮೂವಿ ಎಂಟರ್ಟೈನ್ಮೆಂಟು, ಬಟ್ ಇದು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನನ್ನ ಹೆಸರು ಶೋಭಾ ಅಂತ. ದೀಪ್ತಿ.